ತುಮಕೂರು ಮಹಾನಗರ ಪಾಲಿಕೆಗೆ ಸುಮಾರು 200 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟನ್ನು ಕೊಟ್ಟಿದ್ದಾರೆ. ಆ 200 ಕೋಟಿ ಸ್ಪೆಷಲ್ ಗ್ರಾಂಟ್ನಲ್ಲಿ 35 ವಾರ್ಡ್ನಲ್ಲಿ 5 ವಾರ್ಡು ಸ್ಮಾರ್ಟ್ ಸಿಟಿಗೆ ಹೋಗೋದು ಬಿಟ್ಟರೆ ಮಿಕ್ಕಿದ ವಾರ್ಡ್ಗಳಲ್ಲಿ ಸುಮಾರು 137 ಕೋಟಿ ರೂಪಾಯಿ ಅಂದಾಜಿನಲ್ಲಿ ರಸ್ತೆಗಳ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಪಟ್ಟಣದಲ್ಲಿ 5 ಕಡೆ ಮೀಟ್ ಮಾರ್ಕೆಟ್ ಮಾಂಸ ಮಾರ್ತಕ್ಕಂಥ ಅಂಗಡಿಗಳನ್ನು ಕಾರ್ಪೊರೇಷನ್ನಿಂದ ಕಟ್ಟಿಕೊಡ್ತೇವೆ. ಮತ್ತು 2 ಭಾಗದಲ್ಲಿ 2 ಕಡೆ ಏನು ಅವರು ಇದು ಕಡಿತಾರಲ್ಲ, ಉದಾಗಾರ ವಧೆ ಮಾಡೋದು, ವದಾಗಾರ, ಅದನ್ನು 2 ಕಡೆ ಮಾಡೋದಕ್ಕೆ ಪ್ರಪೋಸ್ ಮಾಡಿದ್ದೇವೆ. ವದಾಗಾರ 2 ಕಡೆ ಅದನ್ನು ಮಾಡ್ತೇವೆ. 5 ಕಡೆ ಮಾರಾಟ ಮಾಡುವಂಥ ಮಳಿಗೆಗಳನ್ನು ಮಾಡೋದಕ್ಕೆ. ಯಾಕೆಂದರೆ ತಾವೆಲ್ಲ ನೋಡಿದ್ದೀರಿ, ಆದಿ ಬೀದಿನಲ್ಲೆಲ್ಲ ಇವತ್ತು ಮಾಂಸ ನೇತಾಕೊಂಡಿರ್ತಾರೆ. ಅದು ಒಂದು ರೀತಿಯಲ್ಲಿ ಅಷ್ಟೊಂದು ಹೈಜಿನಿಕ್ ಆಗಿ ಇರೋದಿಲ್ಲ. ಅಲ್ಲಿ ನೊಣ ಬರುತ್ತೆ, ಸೊಳ್ಳೆ ಬರುತ್ತೆ, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲೆಲ್ಲ ಇದೂ ಆಗುತ್ತೆ. ಬಟ್ ಬೇರೆ ಜನ ಯಾರು ಸಸ್ಯಾಹಾರಿಗಳಿದ್ದಾರೆ ಅವರಿಗೊಂದು ರೀತಿ ಮುಜುಗರ ಆಗುತ್ತೆ. ನೀವು ಸಸ್ಯಾಹಾರಿನ ಆ ಥರ ನೋಡ್ತಾವ್ರೆ. ಅದಕ್ಕೆ ಅದೇ ಅವರಿಗೆ ಅದೇ ಅನುಕೂಲ ಆಗಲಿ ಅಂತ, ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ತುಮಕೂರು ಮಹಾನಗರ ಪಾಲಿಕೆಗೆ ಸುಮಾರು 200 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟನ್ನು ಕೊಟ್ಟಿದ್ದಾರೆ. ಆ 200 ಕೋಟಿ ಸ್ಪೆಷಲ್ ಗ್ರಾಂಟ್ನಲ್ಲಿ 35 ವಾರ್ಡ್ನಲ್ಲಿ 5 ವಾರ್ಡು ಸ್ಮಾರ್ಟ್ ಸಿಟಿಗೆ ಹೋಗೋದು ಬಿಟ್ಟರೆ ಮಿಕ್ಕಿದ ವಾರ್ಡ್ಗಳಲ್ಲಿ ಸುಮಾರು 137 ಕೋಟಿ ರೂಪಾಯಿ ಅಂದಾಜಿನಲ್ಲಿ ರಸ್ತೆಗಳ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಪಟ್ಟಣದಲ್ಲಿ 5 ಕಡೆ ಮೀಟ್ ಮಾರ್ಕೆಟ್ ಮಾಂಸ ಮಾರ್ತಕ್ಕಂಥ ಅಂಗಡಿಗಳನ್ನು ಕಾರ್ಪೊರೇಷನ್ನಿಂದ ಕಟ್ಟಿಕೊಡ್ತೇವೆ. ಮತ್ತು 2 ಭಾಗದಲ್ಲಿ 2 ಕಡೆ ಏನು ಅವರು ಇದು ಕಡಿತಾರಲ್ಲ, ಉದಾಗಾರ ವಧೆ ಮಾಡೋದು, ವದಾಗಾರ, ಅದನ್ನು 2 ಕಡೆ ಮಾಡೋದಕ್ಕೆ ಪ್ರಪೋಸ್ ಮಾಡಿದ್ದೇವೆ. ವದಾಗಾರ 2 ಕಡೆ ಅದನ್ನು ಮಾಡ್ತೇವೆ. 5 ಕಡೆ ಮಾರಾಟ ಮಾಡುವಂಥ ಮಳಿಗೆಗಳನ್ನು ಮಾಡೋದಕ್ಕೆ. ಯಾಕೆಂದರೆ ತಾವೆಲ್ಲ ನೋಡಿದ್ದೀರಿ, ಆದಿ ಬೀದಿನಲ್ಲೆಲ್ಲ ಇವತ್ತು ಮಾಂಸ ನೇತಾಕೊಂಡಿರ್ತಾರೆ. ಅದು ಒಂದು ರೀತಿಯಲ್ಲಿ ಅಷ್ಟೊಂದು ಹೈಜಿನಿಕ್ ಆಗಿ ಇರೋದಿಲ್ಲ. ಅಲ್ಲಿ ನೊಣ ಬರುತ್ತೆ, ಸೊಳ್ಳೆ ಬರುತ್ತೆ, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲೆಲ್ಲ ಇದೂ ಆಗುತ್ತೆ. ಬಟ್ ಬೇರೆ ಜನ ಯಾರು ಸಸ್ಯಾಹಾರಿಗಳಿದ್ದಾರೆ ಅವರಿಗೊಂದು ರೀತಿ ಮುಜುಗರ ಆಗುತ್ತೆ. ನೀವು ಸಸ್ಯಾಹಾರಿನ ಆ ಥರ ನೋಡ್ತಾವ್ರೆ. ಅದಕ್ಕೆ ಅದೇ ಅವರಿಗೆ ಅದೇ ಅನುಕೂಲ ಆಗಲಿ ಅಂತ, ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ.